ಈಗ ಧಾರಾವಾಹಿಯಲ್ಲಿ ದೈವದ ವೇಷಭೂಷಣ ಹಾಕಿದ್ದಾರೆ, ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನು ಹೇಳಿದ್ದಾರೆ? ಅಂದರೆ ಅವರು ಕಲಾವಿದರು ಏನಾದರೂ ಅವರನ್ನು ಮಾತಾಡಿಸಿದ್ರೆ ಅವ್ರು ಏನು ಹೇಳ್ತಾರೆ ಈ ಬಗ್ಗೆ? ಅದೇ ಮೊನ್ನೆ ಒಂದು ಬಾರಿ ಪ್ರಶಂಸಕಿಗೆ ನಾವು ಕಾಲ್ ಮಾಡಿದ್ದೇವೆ. ನೀವು ಮಾಡ್ತಿರೋದು ತಪ್ಪು, ತುಳುನಾಡಿನಲ್ಲಿ ಹುಟ್ಟಿ ತುಳುನಾಡಿನ ಮಣ್ಣಿನ ನೀರು ಕುಡಿದು ತುಳುನಾಡಿನ ತಾಯಿಯ ಮಡಿಲಲ್ಲಿ ಬೆಳೆದವರು, ನೀವು ಇಷ್ಟೊಂದು ತಿಳಿದವರು, ಈ ರೀತಿ ಮಾಡಿದ್ದು ನೀವು ತಪ್ಪು. ಅವರು ಹೇಳಿದರು ನನ್ನದು ತಪ್ಪಾಗಿದೆ, ಆದರೆ ಧಾರಾವಾಹಿಗಳಲ್ಲಿ ನಾನು ಅದನ್ನು ಸೀನನ್ನು ಮೂವ್ ಮಾಡಲೇಬೇಕಾಗುತ್ತೆ ಅಂತ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಸೀನ್ ಬಂದರೆ, ದೈವದ ಸೀನ್ ಬಂದರೆ ನಮ್ಮದು ಖಂಡಿತವಾಗಿ ಅದರ ವಿರುದ್ಧವಾಗಿ ಕೇಸನ್ನು ಬೇರೆ ಮಟ್ಟಿಗೆ ನಾವು ಮಾಡ್ತೇವೆ. ಅದರ ಉಗ್ರ ಹೋರಾಟವನ್ನು ಅವರಿಗೆ ನಾವು ತೋರಿಸ್ತೇವೆ. ಈಗ ದೈವ ನರ್ತನ ಮಾಡೋದಕ್ಕೆ ನಿರ್ದಿಷ್ಟ ಸಮುದಾಯ ಇದೆ, ಈಗ ಎಲ್ಲರೂ ಮಾಡ್ತಿದ್ದಾರೆ, ಬಣ್ಣ ಹಚ್ಕೊಂಡು ಕುಡಿಯುವಂಥದ್ದು, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ? ಅದು ಒಂದು ಭಾಗದಲ್ಲಿ ತಪ್ಪು. ಯಾಕಂದರೆ ದೈವದ ಕೆಲಸ ಮಾಡಲಿಕ್ಕೆ 3 ಸಮುದಾಯ, ಒಂದು ನಲಿಕೆ, ಪರವ, ಪಂಬದ ಸಮುದಾಯ. ಅದನ್ನು ಬಿಟ್ಟು ಬೇರೆ ಯಾರಿಗೆ ಮಾಡಲಿಕ್ಕೆ ಇಲ್ಲ. ಅದು ಮಾಡಿದರೆ ಅದು ಅವರಲ್ಲಿ ದೈವ ಭಕ್ತಿ ಇಲ್ಲ, ಅವರಿಗೆ ದೈವದ ಭಯ ಇಲ್ಲ. ಅವರು ದೈವವನ್ನು ನಮ್ಮ ಥರ ಬಿಡ್ತಾರೆ, ಅವರಿಗೆ ಬಿಟ್ಟಿದ್ದು. ಆದರೆ ಹಣ ಮಾಡುವುದರಲ್ಲಿ ಅವ್ರಿಗೆ ದೈವ ಯಾವ ರೀತಿ ಇದ್ದರೆ ಅವರಿಗೆ ಏನಂತೇಳಿ ಅವರೊಂದು ಕೆಲಸ ನಿರಂತರವಾಗಿ ಮಾಡ್ತಾಯಿದ್ದಾರೆ ಸಿನಿಮಾ ಮುಖಾಂತರ. ಯಾಕೆಂದರೆ ಅದು ದೈವಕ್ಕೆ ಆಯಾ ಜಾತಿ ಅಂತ ಇದೆ ನೇಮಕಟ್ಟು, ಅದು ಕೊಡಿಯಡಿಯಲ್ಲಿ ಇರಬೇಕು. ಅದರಿಂದ ಹೊರಗೆ ಬಂದಾಗ ಅದು ದೈವ ಆರಾಧನೆ ಅಲ್ಲ. ಇವಾಗ ನಾವೊಂದು ದೈವದ ಒಂದು ಮಾನ್ಯಚಿಡ ಅಂತ ಹೇಳ್ತೇವೆ. ಮಾನ್ಯಚಿಡ ಎನ್ನುವಾಗ ಅಲ್ಲಿ ಮದಿಪು ನುಡಿಯುವವರು ಆ ದೈವ ಪಂಜುರ್ಲಿ ಅಂತ ಉದಾಹರಣೆ, ಪಂಜುರ್ಲಿ ತೆಗೆದಾಗ ಆ ಪಂಜುರ್ಲಿ ಮೂಲ ಎಲ್ಲಿತ್ತು ಅಲ್ಲಿಂದ ಆ ಒಂದು ಅದರ ಆದಂಥ ಮಾಹಿತಿಯನ್ನು ಅವರು ಹೇಳ್ತಾ ಕೊಡಿಯಾಡಿಗೆ ಬಂದು ನೀನು ಇವಾಗ ಮೈ ಹಚ್ಚಿಡೆ ಬಂದು 4 ಮಾತನ್ನು ಆಡಬೇಕಂತೇಳಿ ಹೂ ವೆಚ್ಚವನ್ನು ಹಾಕ್ತೇವೆ. ಆವಾಗ ದೈವಕ್ಕೆ ಮೈ ಮೇಲೆ ಬರುವಂಥದ್ದಿದೆ. ಇವಾಗ ಅದನ್ನು ಏನು ಮಾಡದೆ ಇವರಿಗೆ ಮೈ ಮೇಲೆ ಬರ್ತದೆ. ಏನು ಬರೋದು ಇವರಿಗೆ ಮೈ ಮೇಲೆ? ಕುಣಿತಾರೆ, ಅಬ್ಬರಿಸ್ತಾರೆ, ಮೇಲಿಂದ ಆರ್ತಾರೆ ಕೆಳಗೆ, ಮತ್ತು ಜೀಟಿಗೆ ಹಿಡ್ಕೊಂಡು ಹೋಗ್ತಾರೆ, ಹನಿ ಏರ್ತಾರೆ, ಮುಗ ಹಾಕ್ತಾರೆ. ಅದೆಲ್ಲ ಮಾಡಲಿಕ್ಕೆ ಇಲ್ಲ. ಅದು ಕೊಡಿಯಾಡಿಯಲ್ಲಿ ಮಾತ್ರ ಸೀಮಿತ. ಅದು ಇವಾಗ ಹೇಗೆ ಹಾಕಿದ್ದಾರೆ ಇವರು? ಈಗ ಪದೇ ಪದೇ ಈ ರೀತಿಯ ಕೃತ್ಯಗಳು ರಿಪೀಟ್ ಆಗ್ತಾ ಇದೆ. ಏನು ಮುಂದೆ ಏನು ಅಂತೇಳಿ, ಯಾವ ರೀತಿಯ ಕ್ರಮ ಆಗುತ್ತೆ ಇಂಥವ್ರ ಮೇಲೆ? ನೀವೆಲ್ಲ ಒಗ್ಗಟ್ಟಾಗಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅಂತೇಳಿ? ಬಹುಶಃ ನಮ್ಮ ತುಳುನಾಡಿನಲ್ಲಿ ಯುವಕರು ಎಲ್ಲ ಎದ್ದು ನಿಂತಿದ್ದಾರೆ. ಇವಾಗ ಎಲ್ಲರಿಗೂ ನೋವಾಗಿದೆ, ಮನಸ್ಸಿಗೆ ಮುಟ್ಟಿದೆ. ಯಾಕಂದರೆ ದೈವಾರಾಧನೆ ಬೀದಿಯಲ್ಲಿ ನಾವು ನೋಡಲಿಕ್ಕೆ ಇಷ್ಟಪಡಲ್ಲ. ಬೀದಿಯಲ್ಲಿ ಯಾರು ಮಾಡಿದ್ರು ಅದರ ವಿರುದ್ಧವಾಗಿ ನಾವು ನಿಂತೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು, ಯಾಕಂದರೆ ಕಮಿಷನರ್ಗೆ ನಾವು ಕೇಸನ್ನು ನಿನ್ನೆ ಕೊಟ್ಟಿದ್ದೇವೆ. ಪಾಂಡೇಶ್ವರದಲ್ಲಿ ಕೇಸ್ ದಾಖಲಾತಿ ಮಾಡಿದ್ದೇವೆ. ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಆ ನಂಬಿಕೆ ನಮಗಿದೆ. ಒಂದು ವೇಳೆ ಆ ಕ್ರಮವನ್ನು ಅವರು ಕೈಗೊಳ್ಳದಿದ್ದರೆ ನಮ್ಮ ಉಗ್ರ ಹೋರಾಟವನ್ನು ಖಂಡಿತವಾಗಿ ನಾವು ಬೀದಿಗಿಳಿದು ಮಾಡ್ತೇವೆ. ಅದರಲ್ಲಿ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಖಂಡಿತ ಇದರ ವಿರುದ್ಧವಾಗಿ ನಾವು ಉಗ್ರ ಹೋರಾಟ ಖಂಡಿತವಾಗಿ ಮಾಡ್ತೇವೆ ನಾವು.